ಹಾಸನಾಂಬ ದರ್ಶನೋತ್ಸವವನ್ನು ಜನಸಾಮಾನ್ಯರ ಉತ್ಸವ ಆಗಿಸುವ ನಿಟ್ಟಿನಲ್ಲಿ ವಿಐಪಿ ಸಂಸ್ಕೃತಿ ನಿಯಂತ್ರಣದತ್ತ ಹೆಜ್ಜೆ ಇರಿಸಿರುವ ಜಿಲ್ಲಾಡಳಿತದ ಕ್ರಮಕ್ಕೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಎಲ್ಲಾ ಭಕ್ತಾದಿಗಳಿಗೂ ಮೊದಲನೇದಾಗಿ ನಮಸ್ಕಾರ. ತುಂಬಾ ಖುಷಿ ಆಯ್ತು. ಧರ್ಮವಾಗಿ ಧರ್ಮ ದರ್ಶನದ ಸಾಲಲ್ಲಿ ನಾವು ಬಂದು ದೇವ್ರ ದರ್ಶನವನ್ನ ಮಾಡಿದ್ವಿ. ಕೇವಲ 1.5 ಗಂಟೆಯಲ್ಲಿ ನಾವು ನಮ್ಮ ಹಾಸನಾಂಬ ತಾಯಿಯ ದರ್ಶನ ಮಾಡೋದಕ್ಕೆ ಖುಷಿ ಆಯ್ತು. ಜನಸಂಖ್ಯೆ ನೋಡಿದಾಗ ಅನ್ನಿಸ್ತಾ ಇತ್ತು ಇವತ್ತು ದರ್ಶನ ಆಗುತ್ತೋ ಇಲ್ವೋ ಅಂತ. ಇವಾಗ ನೈವೇದ್ಯಕ್ಕೋಸ್ಕರ ದೇವಸ್ಥಾನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನಾವು ಸರ್ತಿ ಸಾಲಲ್ಲಿ ಬಂದು ದೇವ್ರ ದರ್ಶನ ಮಾಡಿ ದೇವ್ರನ್ನ ಕಣ್ತುಂಬಿಸ್ಕೊಂಡು ದೇವರ ಜೊತೆಗೆ ಪಾತ್ರರಾಗಿದ್ದೀವಿ. ನಾನು, ನನ್ನ ತಾಯಿ, ಹಾಗೇನೆ ನಮ್ಮ ಕೊಲ್ಲಿಗೊಬ್ರು ಮೈಸೂರವರು ನಮ್ಮ ಜೊತೆ ಬಂದಿದ್ದೇ ಗೊತ್ತಾಗಿಲ್ಲ. ಸಾಲಲ್ಲಿ ನಮ್ಮ ದೇವಿ ಶಕ್ತಿ ಅಪಾರವಾಗಿರುತ್ತೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸನಕ್ಕೆ ಎಲ್ಲಾ ಭಕ್ತಾದಿಗಳು ಬಂದು ಅದೇ ರೀತಿ ಇನ್ನೊಂದು ವಿಷಯ ನಾನು ಹೇಳಬೇಕು. ನಮ್ಮ ಹಾಸನದ ಜಿಲ್ಲಾಡಳಿತ ತುಂಬಾ ಚೆನ್ನಾಗಿ ಈ ಬಾರಿ ವ್ಯವಸ್ಥೆ ಮಾಡಿದೆ ಅಂತಾನೆ ಹೇಳ್ಬೋದು. ಮಳೆ ಬಂದ್ರು ಕೂಡ ಎಲ್ಲೂ ನಾವು ಮಳೆ ನೀರನ್ನ ಆರಾಮಾಗಿ ಬಂದಿದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಗೆ ಎಲ್ಲರೂ ಬರ್ಬೇಕು, ಈ ದೇವ್ರನ್ನ ದರ್ಶನ ಮಾಡ್ಬೇಕು ಅಂತ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ನಾವು ಕೇಳ್ತೀವಿ. ದೇವಿ ದರ್ಶನದ ಮೊದಲ ದಿನವಾದ ಶುಕ್ರವಾರವೇ ಜಿಲ್ಲಾಡಳಿತ ತಾನೇ ರೂಪಿಸಿದ್ದ ನಿಯಮಗಳ ಕಟ್ಟುನಿಟ್ಟಿನ ಜಾರಿಗೆ ಕೊಂಚವೂ ಹಿಂದೇಟು ಹಾಕಲಿಲ್ಲ. ನಿತ್ಯ ಕೇವಲ 1,000 ಗೋಲ್ಡ್ ಪಾಸ್ ಮಾತ್ರವೇ ಹಂಚಿಕೆ, ಮಧ್ಯಾಹ್ನ 12ಕ್ಕೆ ಶಿಷ್ಟಾಚಾರ ದರ್ಶನ ಬಂದ್ ನಿಯಮಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾದವು. ಮಾನ್ಯ ಸಚಿವರಿದ್ದಾರೆ, ಮಾನ್ಯ ನ್ಯಾಯಮೂರ್ತಿಗಳು, ಹಾಗೆ ಮಾನ್ಯ ಶಾಸಕರಿದ್ದಾರೆ, ಉನ್ನತ ಅಧಿಕಾರಿಗಳಿದ್ದಾರೆ, ಹಾಗೂ ಇತರೆ ಗಣ್ಯರು ಬರಬೇಕಾದ್ರೆ ದರ್ಶನಕ್ಕಾಗಿ ಅವರು ಮೊದಲೇ ನಮ್ಮ DC ಅವರ ಕಚೇರಿಯಲ್ಲಿ ಅಡಿಷನಲ್ ಡೆಪ್ಟಿ ಕಮಿಷನರ್ ADC ಅವ್ರನ್ನ ಸಂಪರ್ಕ ಮಾಡಿ ಯಾವ ತಾರೀಕಿಗೆ ಅವಕಾಶ ಇದೆ ಅನ್ನೋದನ್ನು ಮೊದಲೇ ಖಾತ್ರಿ ಮಾಡಿಕೊಂಡು ಅವ್ರ ದರ್ಶನಕ್ಕೆ ಬೆಳಿಗ್ಗೆ 10:30ಯಿಂದ ಮಧ್ಯಾಹ್ನ 12:30 ನಡುವೆ ಅವಕಾಶ ಮಾಡಿಕೊಡ್ಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರೇ ಖುದ್ದು ಫೀಲ್ಡಿಗಿಳಿದು ಅಧಿಕಾರಿಗಳು ಮೈಮರೆಯದಂತೆ ಎಚ್ಚರಿಸಿದರು. ಬೆಳ್ಳಂಬೆಳಗ್ಗೆ ಸುರಿಯುವ ಮಳೆಯಲ್ಲಿಯೇ ದೇವಾಲಯಕ್ಕೆ ತೆರಳಿದ ಅವರು ಶೌಚಾಲಯದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಕಂಟ್ರೋಲ್ ರೂಂನಲ್ಲಿ ಕುಳಿತು ಎಲ್ಲವುದರ ಮೇಲೂ ನಿಗಾ ವಹಿಸಿದರು. ಕಡೆಗೆ ತಾವೇ ಗರ್ಭಗುಡಿಯ ಮುಂದೆ ನಿಂತು ಭಕ್ತರ ನೂಕುನುಗ್ಗಲು ಉಂಟಾಗದಂತೆ ನಿಯಂತ್ರಿಸಿದರು. ಇದೆಲ್ಲದರ ಪರಿಣಾಮವಾಗಿ ಸಂಜೆವರೆಗೂ ಯಾವ ಗೊಂದಲವೂ ಇಲ್ಲದೆ ನಿಗದಿಯಂತೆ ದರ್ಶನ ಸಾಂಗವಾಗಿ ನೆರವೇರಿತು. ಹೆಚ್ಚು ನೂಕುನುಗ್ಗಲಿಲ್ಲದ ವಿಐಪಿ ಹಾವಳಿ ಇಲ್ಲದ ವ್ಯವಸ್ಥೆ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ವಾರಾಂತ್ಯದ ದಿನಗಳು ಇದೇ ನಿಯಮಗಳು ಪಾಲನೆಯಾಗುವಂತೆ ನಿಭಾಯಿಸುವ ಸವಾಲು ಈಗ ಜಿಲ್ಲಾಡಳಿತದ ಮುಂದಿದೆ. ಬೆಳಿಗ್ಗೆಯಿಂದನೇ ಎಲ್ಲ ಕ್ಯೂಗಳು ಕೂಡ ವಿಸಿಟ್ ಮಾಡಿದ್ದೇನೆ. ದೇವಾಲಯದ ಒಳಗಡೆ ಮೂವ್ಮೆಂಟು, ಪ್ರಸಾದ ಕೌಂಟರು, ಹಾಗೆ ದೊನ್ನೆ ಪ್ರಸಾದ ಮತ್ತು ಲಾಡು ಪ್ರಸಾದ ಎಲ್ಲ ಕಡೆನೂ ಕೂಡ ವಿಸಿಟ್ ಮಾಡಿ ಸಾರ್ವಜನಿಕರ ಜೊತೆಗೂ ಕೂಡ ಮಾತಾಡಿ ಇನ್ನೂ ಇಲ್ಲೇ ಇದ್ದೇನೆ. ಇಲ್ಲಿವರೆಗೂ ಮೂವ್ಮೆಂಟು ಭಾಳ ಸ್ಮೂತಾಗಿ ನಡೀತಾ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಸಾಕಷ್ಟು ಭಾಳ ಫಾಸ್ಟಾಗಿ, ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಭಾಳ ಫಾಸ್ಟಾಗಿ ಮೂವ್ ಆಗ್ತಾ ಇದೆ.